2026ರ ಮಹಾಶಿವರಾತ್ರಿ ದಿನ ಮುಟ್ಟಿನ ಮಹಿಳೆಯರು ಶಿವಪೂಜೆ ಮಾಡಬಹುದೇ, ಮಾಡಬಾರದೆ? ಶಿವ ಮತ್ತು ಪಾರ್ವತಿ ದೇವಿಯ ಮದುವೆ ದಿನವನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ ದಿನದಂದು ಮಾಡುವ ಶಿವಪೂಜೆಯು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವುದು, ಕಷ್ಟಗಳನ್ನು ಪರಿಹಾರ ಮಾಡುವುದು. 2026ರ ಮಹಾಶಿವರಾತ್ರಿ ದಿನದಂದು ಮುಟ್ಟಿನ ಮಹಿಳೆಯರು ಶಿವಪೂಜೆ ಮಾಡಬಹುದೇ? ಮುಟ್ಟಿನ ಮಹಿಳೆಯರಿಗೆ 2026ರ ಮಹಾಶಿವರಾತ್ರಿ ನಿಯಮಗಳ್ಯಾವುವು? ಬನ್ನಿ ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿ ಹಬ್ಬವು ಶಿವನಿಗೆ ಸಮರ್ಪಿತವಾದ ಹಬ್ಬವಾಗಿದೆ. ಈ ದಿನದಂದು ಶಿವನನ್ನು ಪೂಜಿಸುವುದು, ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದು ತುಂಬಾನೇ ಪ್ರಯೋಜನಕಾರಿ. ಮಹಾಶಿವರಾತ್ರಿ ದಿನದಂದು ಯಾವ ವ್ಯಕ್ತಿ ಶಿವನನ್ನು ಪೂಜಿಸುತ್ತಾನೋ ಅವನ ಎಲ್ಲ ಇಷ್ಟಾರ್ಥಗಳು ಈಡೇರುವುದು, ಜೀವನದ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುವುದು. ಮಹಾಶಿವರಾತ್ರಿ ದಿನವು ಶಿವ ಮತ್ತು ಪಾರ್ವತಿ ದೇವಿಯು ವಿವಾಹವಾದ ದಿನವಾಗಿದೆ. ಈ ದಿನದಂದು ಶಿವನು ತ್ಯಾಗವನ್ನು ತೊರೆದು ಐಹಿಕ ಜೀವನವನ್ನು ಪ್ರವೇಶಿಸಿದನು. ಆದ್ದರಿಂದ ಈ ದಿನವನ್ನು ಅತ್ಯಂತ ಶುಭ ಮತ್ತು ಮಹತ್ವದಾಗಿ ಪರಿಗಣಿಸಲಾಗಿದೆ. ಮಹಾಶಿವರಾತ್ರಿ ದಿನದಂದು ಮುಟ್ಟಿನ ಮಹಿಳೆಯರು ಪೂಜೆಯನ್ನು ಮಾಡಬಹುದೇ, ಬೇಡವೇ ಎಂಬುದರ ಬಗ್ಗೆ ಗೊಂದಲವಿದ್ದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಮಹಾಶಿವರಾತ್ರಿ ದಿನದಂದು ಶಿವನನ್ನು ಪೂಜಿಸುವುದರ ಜೊತೆಗೆ ಭಕ್ತರು ಈ ದಿನ ಉಪವಾಸ ವ್ರತವನ್ನು ಕೂಡ ಆಚರಿಸುತ್ತಾರೆ. ಮಹಾಶಿವರಾತ್ರಿ ದಿನದಂದು ಶಿವಲಿಂಗಕ್ಕೆ ವಿವಿಧ ವಸ್ತುಗಳಿಂದ ಅಭಿಷೇಕವನ್ನು ಮಾಡುವುದು ವಾಡಿಕೆ. ಈ ದಿನದಂದು ಶಿವಪೂಜೆಯನ್ನು ಮಾಡುವುದರ ಜೊತೆಗೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಹಾಗೂ ಇದು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಕೊಡುತ್ತದೆ. ಮಹಾಶಿವರಾತ್ರಿ ಉಪವಾಸ ಮಾಡುವುದು ಹೇಗೆ? ಮಹಾಶಿವರಾತ್ರಿ ಪೂಜೆಯನ್ನು ಮಾಡುವುದಕ್ಕಾಗಿ ಅಥವಾ ವ್ರತವನ್ನು ಮಾಡುವುದಕ್ಕಾಗಲಿ ಯಾವುದೇ ವಯಸ್ಸಿನ ಇತಿಮಿತಿಗಳಿಲ್ಲ. ಮಕ್ಕಳು, ಯುವಕರು, ವೃದ್ಧರು ಮತ್ತು ಮಹಿಳೆಯರು ಯಾರು ಬೇಕಾದರೂ ಮಹಾಶಿವರಾತ್ರಿ ವ್ರತವನ್ನು ಮಾಡಬಹುದಾಗಿದೆ. ಮಹಾಶಿವರಾತ್ರಿ ವ್ರತವನ್ನು ನಿಯಮಬದ್ಧವಾಗಿ ಮಾಡುವುದು ತುಂಬಾನೇ ಒಳ್ಳೆಯದು. ಶಾಸ್ತ್ರೋಕ್ತವಾಗಿ ಮಾಡಿದ ಮಹಾಶಿವರಾತ್ರಿ ವ್ರತವನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ ಮಹಾಶಿವರಾತ್ರಿ ಉಪವಾಸವನ್ನು ಆಚರಿಸುವವರು ಆಹಾರ ಸೇವಿಸುವುದನ್ನು ತಪ್ಪಿಸಬೇಕು. ಅವರು ಈ ದಿನದಂದು ಮಾಂಸಾಹಾರಿ ಆಹಾರವನ್ನು ಸೇವಿಸಬಾರದು ಮತ್ತು ನಿಂದನೀಯ ಭಾಷೆಯನ್ನು ಬಳಸಬಾರದು. ಮುಟ್ಟಿನ ಮಹಿಳೆಯರು ಮಹಾಶಿವರಾತ್ರಿ ವ್ರತ ಮಾಡಬಹುದೇ? ಹಿಂದೂ ಧಾರ್ಮಿಕ ನಂಬಿಕೆಗಳ ಮತ್ತು ಶಾಸ್ತ್ರದ ಪ್ರಕಾರ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಪೂಜೆಯನ್ನು ಮಾಡುವುದು, ದೇವರ ಸಾಮಗ್ರಿಗಳನ್ನು ಮುಟ್ಟುವುದು, ದೇವಸ್ಥಾನಗಳಿಗೆ ಭೇಟಿ ನೀಡುವುದು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಮುಟ್ಟಿನ ಮಹಿಳೆಯರು ಮಹಾಶಿವರಾತ್ರಿ ಉಪವಾಸ ವ್ರತವನ್ನು ಮಾಡಬಾರದು. ಒಂದು ವೇಳೆ ಶಿವರಾತ್ರಿ ಉಪವಾಸವನ್ನು ಹಿಡಿದ ನಂತರ ಮುಟ್ಟಾದರೆ ಅವರಿಗೆ ವ್ರತವನ್ನು ಪೂರ್ಣಗೊಳಿಸಲು ಸಾಧ್ಯವಿದೆ ಎಂದಾದರೆ ವ್ರತವನ್ನು ಅರ್ಧಕ್ಕೆ ಬಿಡದೆ ಪೂರ್ತಿ ಮಾಡಬಹುದು. ಮುಟ್ಟಿನ ಮಹಿಳೆಯರು ಪೂಜೆ ಮಾಡುವುದನ್ನು, ದೇವರ ವಿಗ್ರಹ ಅಥವಾ ಫೋಟೋವನ್ನು ಮುಟ್ಟುವುದು ನಿಷಿದ್ಧವಾದದ್ದರಿಂದ ಅವರು ಮನಸ್ಸಲ್ಲೇ ಶಿವನಾಮವನ್ನು ಜಪಿಸುವ ಮೂಲಕ ಶಿವಪೂಜೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಮುಟ್ಟಿನ ಮಹಿಳೆಯರಿಗೆ ಶಿವರಾತ್ರಿ ಪೂಜೆ ನಿಯಮಗಳೇನು? ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ಮಹಿಳೆಗೆ ಮುಟ್ಟು ಬಂದರೂ ಸಹ ಉಪವಾಸ ಮಾಡಲು ಬಯಸಿದರೆ ಅವಳು ಹಾಗೆ ಮಾಡಬಹುದು. ಆದರೆ ಮುಟ್ಟಿನ ಸಮಯದಲ್ಲಿ ಅವಳು ನೇರವಾಗಿ ಪೂಜೆಯಲ್ಲಿ ಭಾಗವಹಿಸಬಾರದು. ಬದಲಾಗಿ ಮುಟ್ಟಿನ ಸಮಯದಲ್ಲಿ ಪೂಜಾ ಸಾಮಗ್ರಿಗಳನ್ನು ಮುಟ್ಟಬಾರದು. ಅಂತಹ ಸಂದರ್ಭದಲ್ಲಿ ಅವಳ ಸ್ಥಾನದಲ್ಲಿ ಬೇರೆಯವರು ನಿಂತು ಅವಳಿಗಾಗಿ ವ್ರತವನ್ನು ಹಾಗೂ ಶಿವಪೂಜೆಯನ್ನು ಪೂರ್ಣಗೊಳಿಸಬಹುದು. ಮುಟ್ಟಿನ ಮಹಿಳೆಯರು ಶಿವರಾತ್ರಿ ಪೂಜೆಯಲ್ಲಿ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಶಿವರಾತ್ರಿ ವ್ರತವನ್ನು ಮಾಡಲು ಪ್ರತಿಜ್ಞೆಯನ್ನು ತೆಗೆದುಕೊಂಡ ನಂತರ ಮುಟ್ಟಾದರೆ ಅದನ್ನು ಅರ್ಧಕ್ಕೆ ಬಿಡಬಾರದು. ನೀವೇ ಸ್ವತಃ ಶಿವರಾತ್ರಿ ಪೂಜೆಯನ್ನು ಮಾಡುವ ಬದಲು ನಿಮ್ಮ ಪರವಾಗಿ ಬೇರೆಯವರು ಪೂಜೆ ಮಾಡಬಹುದು. ಮುಟ್ಟಿನ ಸಮಯದಲ್ಲಿ ಮಾನಸಿಕವಾಗಿಯೂ ನೀವು ಶಿವ ಪೂಜೆಯನ್ನು ಮಾಡಿ ಶಿವ ಮಂತ್ರಗಳನ್ನು ಪಠಿಸುವ ಮೂಲಕ ಮಹಾಶಿವರಾತ್ರಿ ಆಶೀರ್ವಾದ ಪಡೆಯಬಹುದು. ನಿಮ್ಮ ಮುಟ್ಟಿನ ಸಮಯದಲ್ಲಿ ಪೂಜಾ ಸಾಮಗ್ರಿಗಳನ್ನು ಮುಟ್ಟಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.